ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ 9 ದಿನಗಳಲ್ಲಿ ವರ್ಣರಂಜಿತ ಬಟ್ಟೆಗಳನ್ನು ಧರಿಸಿ ಭಕ್ತರು ನವರಾತ್ರಿಯನ್ನು ಆಚರಿಸುತ್ತಾರೆ ಮತ್ತು ನವರಾತ್ರಿ ಹಬ್ಬದ ಸಮಯದಲ್ಲಿ ಬಣ್ಣಗಳು ಹೆಚ್ಚಿನ ಧಾರ್ಮಿಕ ಮಹತ್ವ ಮತ್ತು ಸಂಕೇತವನ್ನ ಹೊಂದಿವೆ. ನವರಾತ್ರಿಯಲ್ಲಿ 9 ಬಣ್ಣಗಳ ಮಹತ್ವ ಮತ್ತು ಅವುಗಳ ಅರ್ಥವನ್ನ ನೋಡುವುದಾದರೆ, ಮೊದಲನೆಯದಾಗಿ ಶೈಲಪುತ್ರಿ ದೇವಿಯ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದನ್ನು ವಿಗ್ರಹವನ್ನು ಆಹ್ವಾನಿಸಲು ನಡೆಸಲಾಗುತ್ತದೆ. ಈ ದಿನ ಭಕ್ತರು ಶೈಲಪುತ್ರಿ ಮಾತೆಯನ್ನು ಪೂಜಿಸುತ್ತಾರೆ. ಅವರು ಪರ್ವತದ ಮಗಳು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಈ ನವರಾತ್ರಿಯ ದಿನ ಬಣ್ಣ ಹಳದಿಯಾಗಿರುತ್ತದೆ. ನವರಾತ್ರಿಯ 2ನೇ ದಿನವು ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನ ಪ್ರತಿನಿಧಿಸುವ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿತವಾಗಿದೆ. ಅವಳು ಶಿವ ಮತ್ತು ತನ್ನ ಪತಿಯನ್ನ ಪಡೆಯಲು ಕಠಿಣ ತಪಸ್ಸನ್ನು ಮಾಡಿದಳು. ಆದ್ದರಿಂದ ಈ ನವರಾತ್ರಿಯ ದಿನವು ಬಿಳಿ ಬಣ್ಣದ್ದಾಗಿರುತ್ತದೆ. 3ನೇ ದಿನ ಚಂದ್ರಘಂಟಾ ರೂಪವನ್ನ ಪೂಜಿಸಲಾಗುತ್ತದೆ ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನ ಪ್ರತಿನಿಧಿಸುತ್ತಾಳೆ ಮತ್ತು ಅವಳ ಹಣೆಯ ಅರ್ಧ ಚಂದ್ರನಿಂದ ಅವಳ ಹೆಸರನ್ನ ಪಡೆಯಲಾಗಿದೆ. ಈ ದಿನ ಬಣ್ಣ ಬೂದು ಬಣ್ಣವಾಗಿರುತ್ತದೆ. ನವರಾತ್ರಿಯ 4ನೇ ದಿನವು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಕುಷ್ಮಾಂಡ ದೇವಿಗೆ ಸಮರ್ಪಿತವಾಗಿದೆ. ಈ ನವರಾತ್ರಿಯ ಬಣ್ಣ ಕಂದು. ಸ್ಕಂದ ಮಾತೆಯು ದುರ್ಗಾ ದೇವಿಯ 5ನೇ ರೂಪವಾಗಿದೆ. ಇದು 2 ಸಂಸ್ಕೃತ ಪದಗಳಿಂದ ಮಾಡಲ್ಪಟ್ಟಿದೆ. ಸ್ಕಂದ ಯುದ್ಧದ ದೇವರು ಮತ್ತು ಮಾತಾ ಮುರುಗನ್ ತಾಯಿ. ಈ ದಿನದ ಬಣ್ಣ ಕೆಂಪು. ದುರ್ಗಾ ದೇವಿಯ 6ನೇ ರೂಪ ಕಾತ್ಯಾಯಿನಿ. ಅವಳು ದುರ್ಗೆಯ ಉಗ್ರ ರೂಪದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಮತ್ತು ಈ ದಿನದ ಬಣ್ಣ ಕಿತ್ತಳೆ. ಮಹಾಗೌರಿಯು ದುರ್ಗಾ ದೇವಿಯ 8ನೇ ರೂಪವಾಗಿದ್ದು ಅಹಸ್ತಮಿ ತಿಥಿಯಂದು ಪೂಜಿಸಲಾಗುತ್ತದೆ. ಮಹಾಗೌರಿ ಎಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನು ಸೂಚಿಸುವ ಅತ್ಯಂತ ಬಿಳಿ. ಈ ನವರಾತ್ರಿಯ ಬಣ್ಣ ಗುಲಾಬಿ. ದುರ್ಗಾ ದೇವಿಯ 9ನೆಯ ರೂಪ ಸಿಯೋದ್ಧಿದಾತ್ರಿ ಅಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಯನ್ನ ನೀಡುವವಳು. ಈ ನವರಾತ್ರಿಯ ಬಣ್ಣ ಹಸಿರಾಗಿರುತ್ತದೆ.